ವೆಲ್ಕಮ್ ಬ್ಯಾಕ್ ಟು ನಾನೇ ನಳ ಮಹಾರಾಜ ಹೆಲ್ದಿ ಆ್ಯಂಡ್ ಟೇಸ್ಟಿ. ವೀಕ್ಷಕರೇ, ಬಾಬು ಅವರು ಸೈಲೆಂಟ್ ಆಗಿದ್ರು ಕೂಡ ಚಟ್ಪಟ ಆಗಿರುವಂತಹ ಆಲೂ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ರು. ಸೊ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾರೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಬಾಬು ಅವರೇ, ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಿದ್ದೀರಾ? ನೆಕ್ಸ್ಟ್ ಒಂದು ಕೋಕೋನಟ್ ರೈಸ್ ಅಂತ ಮಾಡ್ತಾ ಇದ್ದೀನಿ. ಕೋಕೋನಟ್ ರೈಸ್? ಹೌದು ಮೇಡಮ್. ಓಕೆ, ಹಾಗಾದ್ರೆ ಮಕ್ಕಳಿಗೆ ಹೆಲ್ತಿ ಆಗಿರುತ್ತೆ, ಏಜ್ ಆದವ್ರಿಗೆ ಇದರಿಂದ ಒಂದು ಸ್ವಲ್ಪ ಶಕ್ತಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಹಾಗಾದ್ರೆ ಶುರು ಮಾಡೋಣ. ಕೋಕೋನಟ್ ರೈಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಮೊದಲಿಗೆ ಕೋಕೋನಟ್ ಮಿಲ್ಕು, 2 ತೆಂಗಿನಕಾಯಿಂದ ಮಿಲ್ಕ್ ತೊಗೋಬೇಕು. ಅದಾದಮೇಲೆ ರೈಸು ಮತ್ತು 1 ಮೆಣಸಿನ್ಕಾಯಿ, ಆಯಿಲು, ಬಟಾಣಿ, ಸಾಲ್ಟು ಮತ್ತು ತುಪ್ಪ, ಚಕ್ಕೆ, ಲವಂಗ, ಮಸಾಲ. ಓಕೆ, ಸೊ ಏನೇನು ಬೇಕು ಅಂತ ಗೊತ್ತಾಯಿತು. ಹಾಗಾದ್ರೆ ಶುರು ಮಾಡೋಣ ಇವಾಗ. ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು? ಮೊದಲು ಕುಕ್ಕರಲ್ಲಿ ಮಾಡಬೇಕು ಮೇಡಮ್. ಓಕೆ. ನಿಮ್ಮ ಕುಕ್ಕರ್ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಈ ಕೋಕೋನಟ್ ಮಿಲ್ಕನ್ನು ಹೇಗೆ ಮಾಡೋದು ಅಂತ? 2 ತೆಂಗಿನಕಾಯಿಂದ ಅದನ್ನು ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಬೇಕು. ಮಿಕ್ಸಿ ಜಾರಲ್ಲಿ 2 ಗ್ಲಾಸ್ ನೀರು ಒಯ್ತೀವಿ. 2 ಗ್ಲಾಸ್ ನೀರು ಇದು ಅದನ್ನು ರುಬ್ಬಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು. ರುಬ್ಬಾದ್ಮೇಲೆ ಅದನ್ನು ಟೀ ಸೋದಿಸ್ತೀವಲ್ಲ ಅದರಲ್ಲಿ ಸೋದಿಸ್ಕೋಬೇಕು. ಸೋದಿಸ್ಕೊಂಡ್ಮೇಲೆ ಅದು 2 ಗ್ಲಾಸ್ ಕೋಕೋನಟ್ ಮಿಲ್ಕು ನಮಗೆ ಕೋಕೋನಟ್ಟಿಂದ ಸಿಗುತ್ತೆ ಮೇಡಮ್. ಸೊ ಇದು 2 ಗ್ಲಾಸ್ ಇದೆಯಾ ಇವಾಗ? ಹಾಂ ಮೇಡಮ್, 2 ಗ್ಲಾಸ್ ಇದೆ. ಓಕೆ. ಅದು 2 ಗ್ಲಾಸ್ ಇತ್ತಂದರೆ ನಾವು ಅಕ್ಕಿ 1 ಗ್ಲಾಸ್ ಇಟ್ಕೋಬೇಕು, ಆಗ ಈಕ್ವಲಾಗಿ ಬರುತ್ತೆ ಮೇಡಮ್. ಸೊ ಕೋಕೋನಟ್ ಮಿಲ್ಕ್ ಎಷ್ಟಿದೆ ಅದರ ಅರ್ಧ ಭಾಗ ನಾವು ರೈಸನ್ನು ತಗೋಬೇಕು. ಹಾಂ ಹೌದು ಮೇಡಮ್. ಎಣ್ಣೆ ಬಿಸಿ ಆಗಿದೆ ಮೇಡಮ್. ಓಕೆ. ತುಪ್ಪ ಆ್ಯಡ್ ಮಾಡೋಣ. ಸೊ ಎಣ್ಣೆಗೆ ತುಪ್ಪನ ಆ್ಯಡ್ ಮಾಡ್ತಿದ್ದೀರಾ? ಹೌದು ಮೇಡಮ್. ನಾರ್ಮಲ್ ಆಗಿ ಒಂದು ಎಣ್ಣೆನ ಹಾಕ್ತಾರೆ ಇಲ್ಲ ತುಪ್ಪನ ಹಾಕ್ತಾರೆ, ನೀವು ಎರಡನ್ನೂ ಮಿಕ್ಸ್ ಮಾಡ್ತಿದ್ದೀರಾ? ಇದು 2 ಮಿಕ್ಸ್ ಮಾಡಬೇಕು, ಹಾಗೆ ಟೇಸ್ಟ್ ಇರುತ್ತೆ. ಮತ್ತು ತುಪ್ಪ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಅದ್ರ ಒಳ್ಳೆ ಫ್ಯಾಟ್ ಇದೆ ಅದರಲ್ಲಿ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಹೌದು ಮೇಡಮ್. ಮತ್ತು ಮೆಣಸಿನ್ಕಾಯಿ 1-2 ಆ ಥರ ಹಾಕೋಬೋದು. ಒಂದು ಹಾಕೊಂಡ್ರೆ ಸಾಕು, ಮಕ್ಕಳಿದ್ರೆ 1 ಸಾಕು. ನಾವು ದೊಡ್ಡವ್ರು ಯೂಸ್ ಮಾಡೋಂಗಿದ್ರೆ 2 ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು. ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕಬೇಕು. ಹಾಂ ಮೇಡಮ್, ಬಿಸಿ ಆಗಿದೆ. ಸೊ ಮೆಣಸಿನ್ಕಾಯಿ ಹಾಕ್ತಿದ್ದೀರಾ? ಅದ್ರ ಜೊತೆಗೆ ಚಕ್ಕೆ, ಲವಂಗ, ಮಸಾಲೆ ಐಟಮ್ ಹಾಕೊಂತೀನಿ. ಸೊ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ. ಹೌದು ಮೇಡಮ್. ಕೋಕೋನಟ್ ರೈಸ್ ಅಲ್ವಾ ಇದು? ಹೌದು. ಇದನ್ನ ಯಾರು ಬೇಕಾದರೂ ತಿನ್ಬೋದಾ? ಹೌದು, ಯಾರು ಬೇಕಾದರೂ ತಿನ್ಬೋದು. ಅಂದರೆ ಲೈಕ್ ಶುಗರ್ ಪೇಷಂಟ್, ಡಯಾಬಿಟೀಸ್ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅವ್ರು ತಿಂದರೂ ಕೂಡ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಮೇಡಮ್ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀವಿ. ಕೋಕೋನಟ್ ಆಯಿಲ್ ಹಾಕೊಂಡು ಮತ್ತು ರೈಸ್ ಹಾಕೋಣ. ರೈಸು 1 ಬೌಲ್ ಇದೆಯಾ ಇದು? ಹೌದು ಮೇಡಮ್, 1 ಬೌಲ್ ಅಂದರೆ 1 ಗ್ಲಾಸ್ ಇದೆ ಮೇಡಮ್. 1 ಗ್ಲಾಸ್. ಕೋಕೋನಟ್ ಆಯಿಲ್ ಎಷ್ಟಿದೆ ಅದರಲ್ಲಿ ಅರ್ಧ ರೈಸ್ ಇದೆ. ಓಕೆ. ಮತ್ತೆ ಯಾವ್ಯಾವ ಥರ ರೈಸ್ ಬಾತ್ ಮಾಡ್ತೀರಾ? ಟೊಮೊಟೊ ರೈಸ್ ಬಾತ್ ಮಾಡ್ತೀವಿ, ಅದು ಕಾಮನ್. ಚಿತ್ರಾನ್ನ, ಟೊಮ್ಯಾಟೊ ರೈಸ್, ಆಮೇಲೆ ಪುದೀನ ರೈಸ್ ಬಾತು, ಮತ್ತು ಪಾಲಕ್ ರೈಸ್ ಬಾತು. ಪಾಲಕ್ ರೈಸ್ ಬಾತ್. ಓಕೆ. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಬಾಬು ಅವರೇ? ಮೇಡಮ್, ಇದರಲ್ಲಿ ಬಂದು ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಮಕ್ಕಳು ತಿಂದರೆ ಆ್ಯಕ್ಟಿವ್ ಆಗಿರ್ತಾರೆ. ಈ ದೊಡ್ಡವ್ರಿಗೆ ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ ಅಂತ, ಅದು ಜಾಯಿಂಟ್ಸ್ ಪೈನ್ ಇರುತ್ತೆ. ಜಾಯಿಂಟ್ ಪೈನ್ ಇರುತ್ತೆ. ಅದೆಲ್ಲ 3 ಮಂತ್ಸ್ ತೊಗೊಂಡ್ರೆ ವೀಕ್ಲಿ 4 ಡೇಸ್, 3 ಮಂತ್ಸ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಒಬ್ಬರು ಡಾಕ್ಟರ್ ಹೇಳಿದ್ದಾರೆ. ಓಹ್, ನೈಸ್. ಸೊ ಇವಾಗ ಜಾಯಿಂಟ್ ಪೈನ್ ಇದ್ದರೆ ವೀಕ್ಲಿ ನಾವು ಕೋಕೋನಟ್ ರೈಸ್ನ ತಿಂತಾ ಇದ್ರೆ ಅದು ಕಡಿಮೆ ಆಗುತ್ತೆ. ವೀಕ್ಲಿ 4 ಡೇಸ್ ತಿಂದರೆ ಕಡಿಮೆ ಆಗುತ್ತೆ ಮೇಡಮ್. ಮತ್ತು ಸಾಲ್ಟ್ ಮೇಡಮ್. ಸೊ ಇವಾಗ ಕುಕ್ಕರ್ ಕ್ಲೋಸ್ ಮಾಡೋದಾ? ಹೌದು. ಎಷ್ಟು ವಿಷಲ್ ಆಗಬೇಕಿದು? 2 ವಿಸಿಲ್ ಬರಬೇಕು. 2 ವಿಷಲ್ ಆಗಬೇಕು. ಹೌದು. 2 ವಿಷಲ್ ಆದರೆ ಕೋಕೋನಟ್ ರೈಸ್ ಬಾತ್ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಓಕೆ. ಫಿಲಮ್ಸ್ಗೆಲ್ಲ ಹೋಗ್ತಿರ್ತೀರಾ? ಹಾಂ, ಹೋಗ್ತಿರ್ತೀವಿ ಮೇಡಮ್. ರೀಸೆಂಟಾಗಿ ಯಾವ ಮೂವಿ ನೋಡಿದ್ರಿ?
ರೀಸೆಂಟಾಗಿ ಅಂದರೆ ವಿಲನ್ ನೋಡಿದ್ವಿ ಮೇಡಮ್. ಓಕೆ. ಸೊ ಮತ್ತೆ ಏನೇನೆಲ್ಲ ಹಾಬೀಸ್ ಇದೆ ನಿಮಗೆ ಬಾಬು ಅವರೇ? ಅದೇ ಫ್ರೆಂಡ್ಸ್ ಜೊತೆಲ್ಲ ಟ್ರಿಪ್ಗೆ ಹೋಗ್ತೀವಿ ಮೇಡಮ್. ಟ್ರಿಪ್ ಹೋಗ್ತೀವಿ. ಅದಾದಮೇಲೆ ನಾವು ವರ್ಷಕ್ಕೊಂದ್ಸಲಿ ಶಬರಿಮಲೆಗೆ ಹೋಗ್ತಾಯಿದ್ವಿ. ಮೊದಲೆಲ್ಲ ನಾವೇ ಹೋಗ್ಬೇಕಂದ್ರೆ ಎಲ್ಲರೂ ಶೇರ್ ಮಾಡ್ಕೊಂಡು ಹೋಗ್ತಾಯಿದ್ದು. ಈಗೇನಂದರೆ ನನ್ನ ಹತ್ರ ಅಮೌಂಟ್ ತೊಗೊಳಲ್ಲ, ಯಾಕಂದರೆ ಎಲ್ಲರಿಗೂ ಅಡುಗೆ ಮಾಡ್ತೀನಿ ಅಂತ ನನ್ನ ಹತ್ರ ಅಮೌಂಟ್ ತೊಗೊಳಲ್ಲ. ಅಡುಗೆ ಕಲಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿ. ಹೌದು, ಬೆನಿಫಿಟ್ ಅನ್ನೋದಕ್ಕಿಂತ ಏನೋ ಕಲ್ತಿದ್ದು ಒಳ್ಳೇದು ಅಂತ ಕೂಡ ಅನ್ಸುತ್ತೆ ಮೇಡಮ್. ಓಕೆ, ಮತ್ತೇನು ಮಾಡ್ತೀರಾ? ಮತ್ತೇನಿಲ್ಲ ಮೇಡಮ್, ಅದೇ ಈ ಶೂಟಿಂಗ್ ಅದು ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೋ ಒಂದು ನಿಮಗೆ ಫ್ರೀ ಟೈಮ್ ಅಂತ ಸಿಗುತ್ತಾ? ಸಿಗುತ್ತೆ ಮೇಡಮ್. ಫ್ರೀ ಟೈಮಲ್ಲಿ ಅಡುಗೆ ಮಾಡ್ತೀರಾ? ಫ್ರೀ ಟೈಮಲ್ಲಿ ಅಡುಗೆ ಮಾಡ್ತೀವಿ, ಮಕ್ಕಳ ಜೊತೆ ಆಟ ಆಡ್ಕೊಂಡು. ರೆಸ್ಟ್ ಅಂತೂ ಮಾಡಲ್ಲ? ಇಲ್ಲ, ಮಾಡ್ತೀವಿ. ಓಕೆ. ಸೊ ಇವಾಗ 2 ವಿಷಲ್ ಆಯಿತು. ಹೌದು. ಹಾಗಾದ್ರೆ ರೆಡಿ ಆಗಿದೆಯಾ? ಹಾಂ, ರೆಡಿ ಆಗಿರುತ್ತೆ ಮೇಡಮ್. ಸ್ಟವ್ ಆಫ್ ಮಾಡೋಣ? ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಚೆನ್ನಾಗಿ ಬಂದಿರುತ್ತೆ. ಓಕೆ. ಸೊ ಕೊಕೊನಟ್ ರೈಸ್ ಬಾತ್ ರೆಡಿ. ಸೊ ವೀಕ್ಷಕರೇ, ಈಗಾಗಲೇ 2 ವಿಷಲ್ ಆಗಿದೆ, ಸ್ಟವ್ ಕೂಡ ಆಫ್ ಮಾಡಾಗಿದೆ. ಇನ್ನೊಂದು 2 ನಿಮಿಷ ಕುಕ್ಕರನ್ನು ಆರಾಕ್ಬಿಟ್ರೆ ಕೊಕೊನಟ್ ರೈಸ್ ಬಾತ್ ರೆಡಿ. ಮೇಡಮ್ ರೆಡಿ ಇದೆ. ಸೊ ಸರ್ವ್ ಮಾಡ್ಕೊಳ್ಳೋಣ ಇವಾಗ? ಹಾಂ, ಸರ್ವ್ ಬರುತ್ತೆ. ಮೇಡಮ್, ಕೋಕೋನಟ್ ರೈಸ್ ರೆಡಿ ಇದೆ, ಟೇಸ್ಟ್. ಎಸ್. ಸೊ ನೋಡೋದ್ರಲ್ಲ ವೀಕ್ಷಕರೇ, ಕೊಕೊನಟ್ ರೈಸ್ ಮಾಡೋದು ಹೇಗೆ ಅಂತ. ನೀವು ಇಲ್ಲಿ ನೋಡ್ತಿರ್ಬೋದು, ಬಟಾಣಿ ಕಾಳು ಕಾಣಿಸ್ತಾ ಇದೆ, ಆಮೇಲೆ ಮೆಣಸಿನ್ಕಾಯಿ ಕಾಣಿಸ್ತಾ ಇದೆ. ಕೊಕೊನಟ್ ಮಿಲ್ಕನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಕೊಕೊನಟ್ ರೈಸ್ ಇದು. ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಬಾಬು ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗಂತೂ ತುಂಬ ಇಷ್ಟ ಆಯಿತು. ವೀಕ್ಷಕರೇ, ಇದನ್ನು ಯಾರು ಬೇಕಾದರೂ ತಿನ್ಬೋದು. ಸಣ್ಣ ಮಕ್ಕಳಾಗಿದ್ರೂ ಕೂಡ ತಿನ್ಬೋದು, ದೊಡ್ಡವರು ಕೂಡ ತಿನ್ಬೋದು. ಮೇನಾಗಿ ಜಾಯಿಂಟ್ ಪೇನ್ ಯಾರಿದೆ ಅವ್ರು ಇದನ್ನು ತಿಂದರೆ ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ, ಬಾಬು ಅವರೇ ಇಷ್ಟೊತ್ತು ನಮ್ಮ ಕಿಚನ್ಗೆ ಬಂದು 2 ರೆಸಿಪೀಸನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಾ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಯ್ತಾ ಇದೆ ಮೇಡಮ್. ಮೊದಲನೇದಾಗಿ ನಮ್ಮ ಜೀತ್ ಮೀಡಿಯಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಬೇಕಂದ್ರೆ ನಮ್ಮ ಜೀತ್ ಮೀಡಿಯಾ ಸ್ಕೂಲಿಂದನೇ ಒಂದನೇದು. 2ನೇದು ನಮ್ಮ ಗುರುಗಳಾದ ಸುಧೀಂದ್ರ ದೇಶಪಾಂಡೆ ಅವ್ರಿಗೆ ಮತ್ತು ಸರಳ ಜೀವನ ವಾಹಿನಿಯವರೆಗೂ ನನ್ನ ಸಂಪೂರ್ಣ ಕೃತಜ್ಞತೆಗಳು ಮೇಡಮ್. ಎಸ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಬಾಬು ಅವರೇ. ಓಕೆ ಮೇಡಮ್. ಸೊ ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಿಚನ್ಗೆ ಬಾಬು ಅವರು ಬಂದಿದ್ರು. 2 ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂತಹ ರೆಸಿಪೀಸನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆಲೂ ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ಕೊಕೊನಟ್ ರೈಸ್ ಆಗಿರ್ಬೋದು, ನಿಜವಾಗ್ಲೂ ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಗಂಡಸರ ಅಡುಗೆ ಶೋ. ನಾನೇ ನಳಮಹಾರಾಜ, ಹೆಲ್ದಿ ಆ್ಯಂಡ್ ಟೇಸ್ಟಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.